ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಸಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆಯಲ್ಲಿ ನೀವೆಲ್ಲರೂ ಸಜ್ಜಿಗೆ ತಿಂದಿರ್ತೀರ. ಆ ಸಜ್ಜಿಗೆ ಇದೇನೆ ಮಾಡೋದು ತುಂಬ ಸುಲಭ ಹಾಗೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. 1 ಕಪ್ ರವೆ, 3-4 ಏಲಕ್ಕಿ, ಲವಂಗ, ಡ್ರೈ ಫ್ರೂಟ್ಸ್, 1 ಕಪ್ ಸಕ್ಕರೆ, 1/2 ಕಪ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಸ್ವಲ್ಪ ತುಪ್ಪಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಅದು ಬ್ರೌನ್ ಬರೋ ತನಕ ನಾನು ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಇದು ನೋಡಿ, ಇವಾಗ ಇದು ರೆಡಿ ಇದೆ. ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಈಗ ಅದೇ ಬಿಸಿಯಾದ ಪ್ಯಾನಿಗೆ ನಾನು 1 ಕಪ್ ಅಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2-3 ನಿಮಿಷಗಳ ಕಾಲ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪದ ಜೊತೆಗೆ ರವೆನ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ನಾನು ಇದಕ್ಕೆ 1 ಕಪ್ ಅಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಮಾಡ್ಕೊಳ್ಳಿ. 1 ಕಪ್ ರವೆಗೆ 1 ಕಪ್ ಅಷ್ಟು ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಿದೆ. ನಾನು ಇವಾಗ ಇದಕ್ಕೆ 3 ಲವಂಗ ತಗೊಳ್ತಾ ಇದ್ದೀನಿ. ಲವಂಗ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, 3 ಲವಂಗ ಹಣ ಹಾಕ್ತಾಯಿದ್ದೀನಿ. 1 ನಿಮಿಷ ನೀವು ಫ್ರೈ ಮಾಡಿಕೊಂಡು 4 ಕಪ್ ನೀರು ಹಾಕ್ತಾಯಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು. ನೋಡಿ, 2ನೇ ಕಪ್ ಇದು, 3 ಮತ್ತು 4ನೇದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ತಾ 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 ನಿಮಗೆ ಗಟ್ಟಿ ಹಾಕ್ತಾ ಹೋಗುತ್ತೆ. ಎಲ್ಲೂ ಗಂಟಾಗೋದಕ್ಕೆ ಬಿಡಬೇಡಿ. ನೋಡಿ, ಇವಾಗ ಅದು ಗಂಜಿ ಥರ ಬಂದಿದೆ. ಇವಾಗ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ದಯವಿಟ್ಟು ಇಡಕ್ಕೆ ಹೋಗಬೇಡಿ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ನೀವು ಸ್ವಲ್ಪ ಗಟ್ಟಿ ಹಾಕ್ತಾ ಇದೆ. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಸಜ್ಜಿಗೆ ಮೇನ್ ಬೇಕಾಗಿರೋ ತುಪ್ಪ. ಈ ತುಪ್ಪ ಹೆಚ್ಚು ಹಾಕ್ಕೊಂಡು ಇನ್ನೂ ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಬಿಟ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೋಡ್ತಾ ಇರ್ಬೋದು, ಸ್ವಲ್ಪ ಇದು ಗಟ್ಟಿ ಬಂದಿದೆ. ನಾನು ಇವಾಗ ಇದಕ್ಕೆ 2ನೇ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಜ್ಜಿಗೆ ರುಚಿ ಇರೋದು ತುಪ್ಪದಲ್ಲಿ. ತುಪ್ಪ ಹಾಕ್ತೀವೋ ಅಷ್ಟು ರುಚಿ ಕೊಡುತ್ತೆ ಈ ಸಜ್ಜಿಗೆ. ಸತ್ಯನಾರಾಯಣ ಪೂಜೆಯಲ್ಲಿ ಸಜ್ಜಿಗೆ ಅಂದರೆ ಎಂಥವ್ರು ಕೂಡ ಬೇಡ ಅಂತ ಹೇಳೋದೇ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಮಾತ್ರ. ನೋಡ್ತಾ ಇರ್ಬೋದು, ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಈ ಟೈಮಲ್ಲಿ 3-4 ಏಲಕ್ಕಿ ತೊಗೊಂಡಿದ್ದೆಲ್ಲ ಅದನ್ನು ಪುಡಿ ಮಾಡಿ ನಾನು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹಾಕ್ಕೊಂಡು 2-3 ನಿಮಿಷ ನಾನು ಬಿಸಿ ಮಾಡ್ಕೊಳ್ತೀನಿ. ಅದು ಗಟ್ಟಿ ಆಗಬೇಕು. ಸೊ ಈಗ ನಾನು ಅದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಳ್ತೀನಿ. ಒಟ್ಟಾರೆ ನಾನು ಇದುವರೆಗೂ 3 ಟೇಬಲ್ ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ. ನಾನೀಗ ಫಸ್ಟು ತುಪ್ಪದಲ್ಲಿ ಹುರ್ಕೊಂಡಿದ್ವ ಡ್ರೈ ಫ್ರೂಟ್ಸ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ, ಎಷ್ಟು ಸುಲಭ ಅಲ್ಲ ಮಾಡೋದು, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಆಲ್ಮೋಸ್ಟ್ 90% ರೆಡಿ ಇದೆ. ನಾನು ಇವಾಗ ಫೈನಲಾಗಿ ಇದನ್ನೊಂದು ಬೌಲಿಗೆ ಹಾಕೊಂಬಂದು ನಿಮಗೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು. ನೋಡಿ, ತುಂಬ ಸುಲಭ ಅಲ್ಲ. ನೀವು ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.